ರಾಜ್ಯ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಸಾಧ್ಯತೆ ಹಿನ್ನೆಲೆಯಲ್ಲಿ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಸಚಿವರು ರಹಸ್ಯ ಸಭೆಯನ್ನು ಮಾಡ್ತಾ ಇದ್ದಾರೆ. ಖಾಸಗಿ ಅಪಾರ್ಟ್ಮೆಂಟ್ ಹೋಗಿದ್ದಾರೆ ಸಚಿವರುಗಳು. ಯಾರ್ಯಾರು? ಪರಮೇಶ್ವರ್ ಅವರು, ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಒಂದು ಖಾಸಗಿ ಅಪಾರ್ಟ್ಮೆಂಟಲ್ಲಿ ಹೋಗಿ ಒಂದು ರಹಸ್ಯವಾಗಿ ಸಭೆಯನ್ನು ಮಾಡ್ತಾ ಇದ್ದಾರೆ ಅಂತ. ಅಂದರೆ ತಮ್ಮ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವುದು ಒಂದು ಭಾಗ. ಈಗ ಮಹದೇವಪ್ಪನವ್ರಿಗೆ ಏನಾದರೂ ತಮ್ಮ ಮಂತ್ರಿಗಿರಿ ಉಳಿಸ್ಕೊಳ್ಬೇಕು ಅಂತ ಒಂದಿರುತ್ತೆ ಸಹಜವಾಗಿ. ಫಸ್ಟ್ ಪ್ರಿಫರೆನ್ಸ್ ಅದು, ನನ್ನ ಮಂತ್ರಿಗಿರಿಗೆ ತೊಂದರೆ ಆಗಬಾರ್ದು ಅಂತೇಳಿ. ಸೆಕೆಂಡ್ ಪ್ರಿಫರೆನ್ಸ್ ಏನು ಅಂತ ನೋಡಿದಾಗ ಅಲ್ಲಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನಮ್ಮ ಕಡೆಯವ್ರನ್ನ ರಕ್ಷಣೆ ಮಾಡ್ಕೊಳ್ಬೇಕು ನಾವು, ಅಥವಾ ನಮ್ಮ ಕಡೆಯವ್ರನ್ನ ಮಂತ್ರಿ ಮಾಡಬೇಕು ಅಂತ. ಆಲ್ರೆಡಿ ಅವ್ರ ಕಡೆಯವರು ಇದ್ದರೆ ಅದನ್ನು ಅವರು ಆ ಸ್ಥಾನಕ್ಕೆ ತೊಂದರೆ ಬರದಂತೆ ನೋಡ್ಕೊಳ್ಬೇಕು ಅಂತ ಒಂದು. ಅವ್ರ ಕಡೆಯವ್ರಿಗೆ ಅಕಸ್ಮಾತ್ ಮಿನಿಸ್ಟ್ರಿಗಿರಿನೇ ಸಿಗದೇ ಇದ್ದರೆ ಅಂಥವ್ರಿಗೆ ಮಿನಿಸ್ಟ್ರಿಗಿರಿ ಕೊಡಿಸ್ಬೇಕು ಅಂತ ಒಂದು. ಈ ಥರದ ಒಂದಷ್ಟು ಮೀಟಿಂಗ್ಗಳಲ್ಲಿ ಸಭೆಗಳಲ್ಲಿ ವಿಷಯಗಳಿರ್ತವೆ ಇಲ್ಲಿ. ಹಾಗಾಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದಂಥ ಹಿನ್ನೆಲೆಯಲ್ಲಿಯೇ ಈ ಸಭೆಯನ್ನು ಈ ಮೂವರು ನಡೆಸಿದ್ದಾರೆ. 13ರಂದು ಸಚಿವರಿಗೆ ಔತಣಕೂಟವನ್ನು ಸಿಎಂ ಆಯೋಜನೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಭೆ ಸೇರಿದ್ದಾರೆ ಮುಖ್ಯಮಂತ್ರಿಗಳ ಆಪ್ತ ಬಣದ ಸಚಿವರು. ಇವರೆಲ್ಲರೂ ಕೂಡ ಕುತೂಹಲ ಮೂಡಿಸ್ತಾ ಇದೆ ಈ ತ್ರಿಮೂರ್ತಿ ಸಚಿವರ ರಹಸ್ಯ ಸಭೆ. ನಾವು ತಿಂಡಿಗೆ ಸೇರಿದ್ದು ಸಭೆಗೆ ಏನು ಮಾಡಲಿಲ್ಲಪ್ಪ ಅಂಥೇಳಿ ಪರಮೇಶ್ವರ್ ಒಂದು ಕಡೆ ಹೇಳಿದ್ದಾರೆ. ಇಂಥ ಟೈಮಲ್ಲಿ ಇವೆಲ್ಲ ಮಾಮೂಲು. ಏನಕ್ಕೆ ಸಭೆ ತಿಂಡಿಗೆ ಸೇರಿದ್ವಿ, ಕಾಫಿಗೆ ಸೇರಿದ್ವಿ, ಅಯ್ಯೋ ಹಾಗೆ ದಾರಿಲಿ ಸಿಕ್ಕಿಬಿಟ್ರು, ಊಟಕ್ಕೆ ಬಂದಿದ್ವಿ, ಇಲ್ಲ ಅವ್ರದ್ದೇನೋ ಮನೇಲಿ ಫಂಕ್ಷನ್ ಇತ್ತು ಆಗ ಕರೆಯೋಕ್ಕೆ ಬಂದಿದ್ರು, ಇವೆಲ್ಲ ಕಾಮನ್ ಇರ್ತವೆ ಇವೆಲ್ಲ. ಆದರೆ ರಾಜಕಾರಣದಲ್ಲಿ ಯಾರೂ ಕೂಡ, ಎಂತಹ ದಡ್ಡರು ಕೂಡ ಇದನ್ನೆಲ್ಲ ನಂಬಕ್ಕೆ ರೆಡಿ ಇರಲ್ಲ. ರೆಗ್ಯುಲರ್ ಆಗಿ ಕರೀತಾ ಇರ್ತಾರೆ MLA-ಗಳನ್ನ ಊಟಕ್ಕೆ ಕರೆಯೋದು ಮುಖ್ಯಮಂತ್ರಿಗಳು. ಅದೇನು ಹೊಸ್ತ? ಸಚಿವ ಸಂಪುಟದ ಪುನರ್ರಚನೆಯಲ್ಲಿ ಹಿನ್ನೆಲೆಯಲ್ಲಿ ಊಟಕ್ಕೆ ಕರೆದಿ